ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನಾನು ಹೇಳಲಿಕ್ಕೆ ಹೊಂಟಿದ್ದೀನಿ ಇವತ್ತಂದರೆ, ಎಲ್ಲರೂ ಕೆಲವೊಬ್ಬರು ನಮ್ಮ ಹತ್ರ ಬರೋ ಹುಡುಗಿರು, ಅಯ್ಯೋ ನನ್ನ ಫೋಟೋಸ್ ಎಲ್ಲ ಹಾಕಬೇಡಿ, ನಮ್ಮ ಮನೆಯಲ್ಲಿ ಏನೇನೋ ಅನ್ಕೊಂತಾರೆ, ಜನಗಳು ನೋಡಿದರೆ ಏನೇನೋ ಅನ್ಕೊಂತಾರೆ, ಆಮೇಲೆ ಈ ಕೆಲಸ ಹೆಂಗೋ ಏನು ಅದೆಲ್ಲ ಏನು ಗೊತ್ತಮ್ಮ. ನಾನು ನಿಜ ಹೇಳಬೇಕು ಅಂದರೆ, ಈ ಕೆಲಸ ಮಾಡೋದೇ ಒಂದು ಪುಣ್ಯದ ಕೆಲಸ ಇವುಗಳೆಲ್ಲ. ಯಾರು ನಿಮಗೆ ಈ ಬೆಂಗಳೂರಿನಲ್ಲಿ ಈ ಕೆಲಸದಕ್ಕಿಂತ ಉತ್ತಮವಾಗಿರೋ ಕೆಲಸ ಬೇರೆ ಯಾವುದೂ ಇಲ್ಲ ಜೀವನದಲ್ಲಿ. ನಾನು ಹೇಳಬೇಕಂದ್ರೆ, ಇವತ್ತು ನಾವು ಅಂತೂ ತಿಂತಿದ್ದೀವಿ ಅಂದರೆ ಅವ್ರುಗಳ ಸೇವೆ ಮಾಡಿನೇ ನಾವು ತಿಂತಾ ಇರೋದು. ಅದರಲ್ಲಿ ಏನು ನಾಚಿಕೆ ಮಾಡೋದು, ಮುಜುಗರ ಪಡೋದು ಆ ಥರ ಎಲ್ಲ ಏನೂ ಇಲ್ಲ. ಇದೆಲ್ಲ ಎಷ್ಟು ಒಳ್ಳೆ ಕೆಲಸ ಅಂದರೆ, ಮತ್ತು ಬೆಂಗಳೂರು ಜೀವನಕ್ಕೆ, ಬೆಂಗಳೂರಲ್ಲಿ ಯಾರಾದರೂ ಹೊಸದಾಗಿ ಕೆಲಸಕ್ಕೆ ಬಂದು ಸೇರ್ಕೊಳ್ತೀರಾ ಅಂದರೆ, ಈ ಕೆಲಸದಂಥ ಕೆಲಸ ನಿಮಗೆ ಎಲ್ಲೂ ಸಿಗಲ್ಲ. ಎಲ್ಲೇ ಹೋಗಬೇಕಂದ್ರೂ ನೀವು ದುಡ್ಡು ಇಟ್ಕೊಂಡೇ ಇರಬೇಕು. ಒಂದು ನೀವು ಯಾವುದೇ ಕಂಪ್ನಿಗೋ ಇನ್ನೊಂದು ಮತ್ತೊಂದು ಎಲ್ಲೇ ಹೋಗಿ ಜಾಯ್ನ್ ಆಗ್ತೀರಾ ಅಂದರೂ ದುಡ್ಡು ಬೇಕೇ ಬೇಕು. ಆದರೆ ಈ ಕೆಲಸಕ್ಕೆ ನೀವು ಜಾಯ್ನ್ ಆಗ್ತೀರಾ ಅಂದರೆ ₹1 ದುಡ್ಡು ಬೇಡ, ಯಾರದ್ದು ₹1 ದುಡ್ಡು ಬೇಡ. ಆರಾಮಾಗಿ ನೀವು ಬಂದರೆ ನಿಮ್ಮನ್ನ ಅಲ್ಲಿಂದ ಇಲ್ಲಿಗೆ ಪಿ.ಜಿ ಇರುತ್ತೆ ಕಣ್ರಿ. ಪಿ.ಜಿ ಊಟ, ಟೀ, ಕಾಫಿ ಎಲ್ಲದೂ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅಲ್ಲಿಂದ ಸೇಫಾಗಿ ಕರ್ಕೊಂಡು ಬಂದು ಮತ್ತು ತಿರ್ಗಾ ಇಲ್ಲಿಂದ ಸೇಫಾಗಿ ಅವ್ರ ಮನೆಗೆ ಬಿಟ್ಟು, ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ ಈ ಹೋಮ್ ನರ್ಸಿಂಗ್ ಜಾಬಲ್ಲಿ. ಮತ್ತು ಇನ್ನೂ ಒಂದು ವಿಷಯ ಏನು ಅಂದರೆ, ನೀವು ಎಲ್ಲೇ ಹೋದ್ರೂ ಮನೆ ಮಾಡಲೇಬೇಕಾ, ಬಾಡಿಗೆ ಕಟ್ಟಲೇಬೇಕಾ, ನೀರು ಬಿಲ್ ಕಟ್ಟಲೇಬೇಕಾ, ಆಮೇಲೆ ನಿಮಗೆ ಊಟ ಮಾಡಲಿಕ್ಕೆ ದಿನಸಿ ತರಲೇಬೇಕಾ. ಆದರೆ ಇದು ಯಾವುದು ಈ ಕೆಲಸದಲ್ಲಿಲ್ಲ. ನಿಮಗೆ ಊಟ, ತಿಂಡಿ, ಟೀ, ಕಾಫಿ, ನಿದ್ದೆಗೆ ಎದ್ದೇಳಬೇಕು, ಹೋಗಬೇಕು ಕೆಲಸಕ್ಕೆ, ಅದೆಲ್ಲ ಏನೂ ಇರೋದಿಲ್ಲ. ಆರಾಮ್ ಕೆಲಸ, ಆರಾಮ್ ಜೀವನ ಇದು. ನಮ್ಮ ಮನೇಲಿ ಹೇಗಿರ್ತೀವೋ ಹಾಗೆ ಇರೋದು. ಬೆಳಗ್ಗೆ ಎದ್ದೇಳ ಏನಪ್ಪ ನೀವು ಯಾವತ್ತಿದ್ರೂ ಒಂದಿನ ಹಿರಿಯರ ಸೇವೆ ಮಾಡಲೇಬೇಕಲ್ಲ. ಯಾವತ್ತಿದ್ರೂ ಒಂದಿನ ಹೆಣ್ಣು ಅಂದಮೇಲೆ ಮಾಡಲೇಬೇಕು, ಯಾರಿಗಾದರೂ ಮಾಡಲೇಬೇಕು. ನಿಮ್ಮ ಅಪ್ಪ ಅಮ್ಮ, ಅಜ್ಜಿ ತಾತ, ಅತ್ತೆ ಮಾವ ಯಾರಿಗಾದರೂ ಮಾಡಲೇಬೇಕು. ಸಿಚುವೇಶನ್ ಆ ಥರ ಬಂದೇ ಬರುತ್ತೆ ಅಲ್ಲ ಯಾರಿಗಾದರೂ, ಪ್ರತಿಯೊಬ್ಬರಿಗೂ. ಅದನ್ನು ನಾವು ನಮ್ಮ ಊರಿಗೆ ಮಾಡಿದರೆ ನಮ್ಗೆ ದುಡ್ಡು ಸಿಗಲ್ಲ, ಬೇರೆಯವ್ರು ಮಾಡಿದರೆ ಸಿಗುತ್ತೆ. ಯಾಕೆಂದರೆ ಅವ್ರು ಬ್ಯುಸಿ ಇರ್ತಾರೆ, ನಾವು ಅವ್ರ ಸೇವೆ ಮಾಡ್ತೀವಿ ಅಷ್ಟೇ. ಅದು ಸೇವೆ ಅಂದ್ಕೊಂಡ್ರೆ ಸೇವೆ. ನಾವು ಯಾವ ಥರ ತೊಗೊತೀವೋ ಮನಸ್ಸಿಗೆ ಆ ಥರ ಯಾವತ್ತೂ ತಿಳ್ಕೊಬಾರ್ದು. ನಾವು ಈ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಅದನ್ನು ಮನಸ್ಸಿಂದ ತೆಗೆದು ಇಟ್ಬಿಡಬೇಕು. ಏನು ಅನ್ಕೊತಾರೋ ಏನೋ, ಅವ್ರೇನು ಅನ್ಕೋತಾರೋ ಏನೋ. ಬಂದ ಮೇಲೆ ಅವರು ನೀವು ಎಷ್ಟು ಚೆನ್ನಾಗಿ ನೀವು ಅವರನ್ನು ನೋಡ್ಕೊಳ್ತಿರೋ ಅಜ್ಜಿರನ್ನ, ಅಷ್ಟು ಅದರ 2ರಷ್ಟು ಚೆನ್ನಾಗಿ ಅವ್ರ ಮನೆಯವರು ನಿಮ್ಮನ್ನು ನೋಡ್ಕೊತಾರೆ. ಯಾಕೆಂದರೆ ಈ ಬೆಂಗಳೂರಲ್ಲಿ ತಂದೆ ತಾಯಿ ಅಷ್ಟು ಪ್ರೀತಿ ಮಾಡ್ತಾರೆ. ಅಜ್ಜಿ ತಾತ, ತಂದೆ ತಾಯಿ ಅವರು ಅಷ್ಟೇ ಇವ್ರನ್ನ ಪ್ರೀತಿ ಮಾಡಿರ್ತಾರೆ, ಇವರು ಅಷ್ಟೇ ಅವ್ರನ್ನ ಪ್ರೀತಿ ಮಾಡಿರ್ತಾರೆ. ಇಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ, ಬೆಂಗಳೂರಿಗೆ ಬಂದವರು ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಮಾಡ್ರು, ಹೋಮ್ ನರ್ಸಿಂಗ್ ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ಕೆಲಸ ತುಂಬ ಒಳ್ಳೆಯ ಕೆಲಸ. ಆರಾಮಾಗಿ ಬಂದು ನೀವು ಕೆಲಸ ಮಾಡ್ಬೋದು. ಇಲ್ಲಿ ₹1 ಕಟ್ಟಬೇಕು ಅನ್ನೋದಿರಲ್ಲ, ಏನಿರಲ್ಲ. ನೀವು ಆರಾಮಾಗಿ ಇಲ್ಲಿ ಬಂದು ನಿಮ್ಮ ಕೆಲಸ ಸಿಗೋವರೆಗೂ ನಿಮಗೆ ಪಿ.ಜಿ, ₹1 ದುಡ್ಡು ಕಟ್ಟಬೇಕು ಅನ್ನೋದಿಲ್ಲ. ಊಟ, ತಿಂಡಿ, ಟೀ, ಕಾಫಿ ಎಲ್ಲ ಇರುತ್ತೆ. ಆರಾಮ್ ಜೀವನ ಕಣ್ರಿ. ಇದರಂಥ ಜೀವನ ಇನ್ನೊಂದು ಜೀವನ ಇಲ್ಲ. ಮತ್ತು ಬೆಳಿಗ್ಗೆ ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು, ರೆಡಿ ಆಗಬೇಕು, ತಿಂಡಿ ಮಾಡ್ಕೊಬೇಕು, ಕಟ್ಕೊಬೇಕು, ಏನೇನೂ ಇಲ್ಲ. ಆರಾಮ್ ಇಂಥ ಲೈಫು. ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ಸೇ ಎಷ್ಟು ಜನ ಈ ಕೆಲಸ ಮಾಡ್ತಾಯಿದ್ದಾರೆ, ಇನ್ನೂ ಕೆಲಸ ಮಾಡ್ತಿದ್ದಾರೆ. ಅವರ ಎಷ್ಟೆಷ್ಟೋ ಅಲ್ಲಿ ಊರ ಕಡೆ ಇಲ್ಲಿ ಬಂದು ಕೆಲಸ ಮಾಡಿ ಅವರು ಹೇಳ್ತಾರೆ, ಪಾಪ ಅಲ್ಲಿ ಬೇರೆ ಕೆಲಸ ಮಾಡ್ತೀನಿ, ಇಲ್ಲಿ ರಿಯಾಲಿಟಿನೇ ಬೇರೆ ಇರುತ್ತೆ. ಅವರು ಇಷ್ಟು ಕಷ್ಟಪಟ್ಟು ಇನ್ನೂ 10 ವರ್ಷ 13 ವರ್ಷ ಆದ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಊರ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ಸೈಟ್ಗಳು, ಮನೆಗಳು ಕಟ್ಕೊಂಡಿದ್ದಾರೆ. ಎಷ್ಟೋ ಹುಡುಗಿರು ಇಲ್ಲಿ ದುಡ್ದು ಅವರೇ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ದುಡ್ಡಲ್ಲೇ ಅವರೇ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟು ಒಳ್ಳೆ ಕೆಲಸ ಇದು. ಯಾಕೆ ಅನ್ಯಾಯವಾಗಿ ನೀವು ಬೇಡ, ಹಾಗೆ ಹೀಗೆ, ಆ ಕಂಪ್ನಿಗೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಅದೆಲ್ಲ ಈ ಬೆಂಗಳೂರು ಜೀವನದಲ್ಲಿ ಅದೆಲ್ಲ ಆಗದೇ ಇರೋದು. ಯಾಕೆಂದರೆ ಅಮ್ಮಮ್ಮ ಅಂದರೆ ಒಂದು 20,000ನೇ ಕೊಡ್ತಾರೆ ಅಂದ್ಕೊಳ್ಳಿ ಎಲ್ಲರೂ ಸ್ಯಾಲ್ರಿನ.
ಯಾವುದೇ ಕಂಪ್ನಿನಲ್ಲಾದರೂ ನಿಮಗೆ ಬಾಡಿಗೆಗೆ, ಪಿ ಜಿಗೆ, ಅಥವಾ ನಿಮ್ಮ ಊಟ ತಿಂಡಿಗೆ, ಅಥವಾ ಎಲ್ಲೋ ಓಡಾಡ್ತೀರಾ ಅಂದರೆ ನಿಮ್ಮ ಖರ್ಚಿಗೆ ಅಲ್ಲೇ ಆಗೋಗ್ಬಿಡುತ್ತೆ ಕಣ್ರಿ ನಿಮ್ಮದು ದುಡ್ಡು. ಸಾರಿ, ಯಾವುದೇ ಫೋನ್ ಬಂತು, ಕಟ್ಟಾಯಿತು. ಈಗ ನಾನು ಹೇಳೋದಂದರೆ, ದಯವಿಟ್ಟು ನೀವು ಅಲ್ಲಿ ಇಲ್ಲಿ ಹೋಗಿ ಯಾಕೆ ಅಲಿತೀರಾ, ಮತ್ತೆ ಬೆಂಗಳೂರು ಜೀವನ ಸಾಕಾಗಿ ಊರಿಗೆ ಹೋಗಿ ಮತ್ತೆ ಸೇರ್ಕೊತೀರಾ? ಅದೆಲ್ಲ ಬಿಟ್ಟು ನಮ್ಮ ಮನಸ್ಸು ಸ್ವಚ್ಛವಾಗಿದ್ದು ನಾವು ಸೇವೆ ಮಾಡ್ತೀವಿ ಅನ್ನೋರು ಧಾರಾಳವಾಗಿ ಈ ಕೆಲಸ ಮಾಡಿ. ನಾನು ಇನ್ನೂ ಹೆಚ್ಚು ಟಿಪ್ಸ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಹುಡುಗಿರು ಬಂದವ್ರ ಹತ್ರನೂ ನಿಮ್ಮ ಜೊತೆಲಿ ಮಾತಾಡಿಸ್ತೀನಿ. ಆದರೆ ಯಾರು ಅವ್ರ ಫೇಸ್ನ ತೋರ್ಸೋಕ್ಕೆ ಇಷ್ಟಪಡಲ್ಲ. ಆದರೂ ನಮ್ಮ ಕೈಲಿ ಆದ ಪ್ರಯತ್ನ ನಾವು ಮಾಡ್ತೀವಿ. ನೋಡೋಣ, ಮುಂದೆ ಹೇಳ್ತೀನಿ. ದಯವಿಟ್ಟು ಈ ಕೆಲಸಗಳನ್ನ ಮಾಡಿ ಇಲ್ಲಿ ಒಳ್ಳೆ ನಿಯತ್ತಾಗಿ ದುಡಿದ್ರೆ ನೀವು ನಿಜವಾಗ್ಲೂ ನೀವು ಅದಕ್ಕೆ ಅದಕ್ಕೆ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾರೆ. ಈ ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡಿಬಿಟ್ರೆ ದೇವ್ರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಅದಂತರೂ ನಾನು ಹೇಳೋದು ಸತ್ಯ. ದಯವಿಟ್ಟು ನೀವು ಯಾರು ಮನಸ್ಸಲ್ಲಿ ಮುಜುಗರ ಪಟ್ಕೊಳ್ದೆ, ಅಸಹ್ಯ ಪಟ್ಕೊಳ್ದೆ, ಅಯ್ಯೋ ಅಷ್ಟು ಕೆಲಸ ಏನೂ ಇರೋದಿಲ್ಲ ಕಣ್ರಿ. ಅಲ್ಲಿ ಬರೀ ಬೆಳಿಗ್ಗೆ ಎದ್ದವರಿಗೆ ಒಂದು ಸ್ನಾನ ಮಾಡಿಸೋದು, ಡ್ರೆಸ್ ಚೇಂಜ್ ಮಾಡೋದು, ಡ್ರೆಸ್ ಹಾಕೋದು, ಅವರಿಗೆ ಮಾಡಿಟ್ಟಿರೋದನ್ನು ತಿಂಡಿನ ತೊಗೊಂಡೋಗಿ ಕೊಡೋದು, ಮಾಡಿಟ್ಟಿರೋದನ್ನು ಟೀ ಕಾಫಿ ಕೊಡೋದು, ಅವ್ರು ತಿಂದಿರೋ ತಟ್ಟೆನ ಒಂದು ತಟ್ಟೆ ತೊಳೆಯೋದಷ್ಟೆ. ಆಮೇಲೆ ನಿಮ್ಮ ಸ್ನಾನ, ನಿಮ್ಮ ಬಟ್ಟೆ. ಮ್ಯಾಕ್ಸಿಮಮ್ಮು ಬೆಳಿಗ್ಗೆ 1 ಅವರ್ ಕೆಲಸ, ಮಧ್ಯಾಹ್ನ ಒಂದು ½ ಅನ್ ಅವರ್ ಕೆಲಸ, ಸಂಜೆ ಒಂದು 1 ಅವರ್ ಕೆಲಸ. ಇಷ್ಟೇ. ನಮ್ಮ ಮನೇಲಿ ಹೇಗಿರ್ತೀವೋ ಹಾಗೆ ಜೀವನ. ಎಷ್ಟು ಚೆನ್ನಾಗಿದೆ ಈ ಕೆಲಸ ಅಂದರೆ ನಿಜವಾಗ್ಲೂ ನಮ್ಮಂಥವ್ರಾದರೆ ಹೋಗಿ ನಾನು ಖುಷಿಯಿಂದ ಮಾಡೋಕ್ಕೆ ನನಗೆ ಇಷ್ಟ ಅಲ್ಲಿ ಹೋಗಿ ಮಾಡೋಕ್ಕೆ. ಆದರೆ ಇವಾಗ ನಾನೊಂದು ನನ್ನದೇ ಒಂದು ಕುಟುಂಬ, ನನ್ನದೇ ಒಂದು ಫ್ಯಾಮಿಲಿ ಇರೋದ್ರಿಂದ ನಾನು ಹೋಗೋಕ್ಕಾಗಲ್ಲ. ನನಗೆ ಆ ಥರ ನನಗೆ ಇಷ್ಟ, ನನಗೆ ಕೆಲಸ ಮಾಡೋಕ್ಕೆ. ಇನ್ನೂ ಹೆಚ್ಚು ಮಾಹಿತಿ ನಾನು ಈ ಕೆಲಸದ ಬಗ್ಗೆ ಕೊಡ್ತೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಯೂಟ್ಯೂಬಲ್ಲಿ. ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿರೋದೇ ನಿಮ್ಗಳ ಜೊತೆ ಮಾತಾಡಬೇಕು, ಈ ಕೆಲಸದವ್ರ ಜೊತೆ, ಈ ಕೆಲಸ ಮಾಡಿ ಅನುಭವ ಇರೋರ ಜೊತೆ ಮಾತಾಡಬೇಕು, ಈ ಕೆಲಸದ ಬಗ್ಗೆ ನಿಮ್ಮ ಜೊತೆ ಹೇಳ್ಕೋಬೇಕು, ಹಂಚ್ಕೋಬೇಕು. ಎಲ್ಲ ಪ್ರತಿಯೊಂದು ಮಾಡಿರೋದೇ ನಿಮಗೋಸ್ಕರ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೆಚ್ಚು ಇನ್ನೂ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮ್ಮ ಜೀವನಕ್ಕೆ ಇದು ನಿಜವಾಗ್ಲೂ ಅದನ್ನು ನನ್ನ ಮಾತನ್ನು ನೀವು ತಗೊಂಡ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿಬೇಡಿ ಆಯಿತಾ? ಥ್ಯಾಂಕ್ ಯು.